ಹೆಸರಿನಲ್ಲಿ ಪರಿಸರದ ಮೇಲೆ ಮಾನವ ಮಾಡುತ್ತಿರೋ ದೌರ್ಜನ್ಯ ಅಷ್ಟಿಷ್ಟಲ್ಲ. ಇನ್ನು ರಸ್ತೆ ಅಗಲೀಕರಣದ ವೇಳೆ ನಾಶ ಮಾಡಿದ ಮರಗಳನ್ನು ಸಂಖ್ಯೆಗೆ ದುಪ್ಪಟ್ಟು ಮರಗಳನ್ನು ಗುತ್ತಿಗೆದಾರರೇ ನೆಟ್ಟು ಪೋಷಿಸಬೇಕು ಎಂಬ ನಿಯಮವಿದೆ. ಆದರೆ ದೇಶದಲ್ಲಿ ಪ್ರಸ್ತುತ ರಸ್ತೆ ಕಾಮಗಾರಿ ನಡೆಸುತ್ತಿರುವ ಯಾವುದೇ ಗುತ್ತಿಗೆದಾರ ಗಿಡ ನೆಟ್ಟು ಬೆಳೆಸಿದ ಉದಾಹರಣೆಯೇ ಇಲ್ಲ. ಇನ್ನು ಅರಣ್ಯ ಇಲಾಖೆ ಎಂಬ ಒಂದು ಸರ್ಕಾರಿ ಇಲಾಖೆ ಇದೆಯಲ್ಲ, ಅದು ಅರಣ್ಯ ವೃದ್ಧಿಸುವ ಬದಲು ನಾಶ ಮಾಡುವುದಕ್ಕಾಗಿ ಕಂಕಣ ಕಟ್ಟಿಕೊಂಡಂತಿದೆ. ಇಷ್ಟೆಲ್ಲ ಆಕ್ರೋಶ ಯಾಕೆ ಎಂದು ನಿಮಗೆ ಸಂದೇಹ ಬಂದಿರಬಹುದು. ಒಮ್ಮೆ ಇಲ್ಲಿ ನೋಡಿ, ಇಲ್ಲಿ ಮೈಗಂಟಿದ ತೊಗಟೆ ಎಲ್ಲ ಕಳಚಿಕೊಂಡು ಬೀದಿ ಬದಿ ಬಿದ್ದಿವೆಯಲ್ಲ, ಇವು ಇನ್ನೂ ಎಳಸು ಮರಗಳು. ಬೆಳೆದು ನೆರಳಿನ ಜೊತೆಗೆ ಜನರಿಗೆ ಆಮ್ಲಜನಕವನ್ನು ನೀಡಿ ಹೆಮ್ಮರಗಳಾಗಬೇಕಿತ್ತು. ಆದರೆ ಅದೇ ಅಭಿವೃದ್ಧಿಯ ಹೆಸರಿನಲ್ಲಿ ಮಾನವೀಯತೆಯ ಅರಿವಿಲ್ಲದ ಕಿರಾತಕರು ಮಾಡಿದ ಪಾಪದ ಕೆಲಸಕ್ಕೆ ಇವು ಬಲಿಯಾಗಿ ರಸ್ತೆ ಬದಿ ಬಿದ್ದಿವೆ. ಅದರಲ್ಲೂ ರಾತ್ರೋರಾತ್ರಿ ಮರಗಳನ್ನು ಕಡಿಯುವ ಮೂಲಕ ಪೈಶಾಚಿಕತೆ ಮೆರೆದಿರುವ ಕಿರಾತಕರ ವಿರುದ್ಧ ಸ್ಥಳೀಯರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ಮಾದವಾರದಿಂದ ಗೊರವನಹಳ್ಳಿ ಮುಖ್ಯ ರಸ್ತೆಯವರೆಗೂ ರಸ್ತೆ ಎರಡೂ ಬದಿ ಇದ್ದ 100 ಮರಗಳನ್ನು ಕಡಿದು ನಾಶ ಮಾಡಲಾಗಿದೆ. ಅರಣ್ಯ ಇಲಾಖೆಗೆ ಸೇರಿದ ಈ ಬೃಹತ್ 100 ಮರಗಳನ್ನು ರಸ್ತೆ ಅಗಲೀಕರಣದ ನೆಪದಲ್ಲಿ ಕಡಿದು ಉರುಳಿಸಿದ ಗುತ್ತಿಗೆದಾರನ ಕ್ರಮಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಬೇರೆ ದಿನಗಳಲ್ಲಿ ಮರ ಕಡಿದರೆ ಸಾರ್ವಜನಿಕರ ವಿರೋಧ ವ್ಯಕ್ತವಾಗುತ್ತದೆ ಎಂಬ ಕಾರಣದಿಂದ ಗುತ್ತಿಗೆದಾರ ರಜಾ ದಿನದಂದು ಮರಗಳ ಮಾರಣ ಹೋಮಕ್ಕೆ ಮುಂದಾಗಿದ್ದಾನೆ. ಅಲ್ಲದೆ ರಾತ್ರಿ ವೇಳೆಯಲ್ಲಿ ಮರಗಳನ್ನು ಕಡಿಯಲು ಮುಂದಾಗಿದ್ದು ಸಾರ್ವಜನಿಕರ ಗಮನಕ್ಕೆ ಬಂದಿಲ್ಲ. ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆಯ ಅಗಲೀಕರಣದ ನೆಪ ಒಡ್ಡಿ ಜೆಸಿಬಿ ಮತ್ತು ಇಟಾಚಿಯಿಂದ ರಾತ್ರೋರಾತ್ರಿ ಗಿಡಗಳನ್ನು ದುರುಳರು ನೆಲಕ್ಕುರುಳಿಸಿದ್ದು, ಲೋಕೋಪಯೋಗಿ, ಜಿಲ್ಲಾ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮರ ಕಡಿಯುತ್ತಿರುವ ಬಗ್ಗೆ ದೂರವಾಣಿ ಕರೆ ಮಾಡಿದರೆ ಯಾವ ಅಧಿಕಾರಿಯೂ ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ ಎಲ್ಲಾ ಇಲಾಖೆ ಅಧಿಕಾರಿಗಳೊಂದಿಗೆ ಮೊದಲೇ ಚರ್ಚೆ ನಡೆಸಿ ಮರಗಳನ್ನು ಕಡಿಯಲು ಗುತ್ತಿಗೆದಾರ ಮುಂದಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧವೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ನಾನು ಇದೇ ರಸ್ತೆಯಲ್ಲೇ ಓಡಾಡ್ತೀನಿ. ಸುಮಾರು 2 ದಿನದಿಂದ ಮಾದವಾರದಿಂದ ಗೊರವನಹಳ್ಳಿ ಗ್ರಾಮದವರೆಗೂ ರಸ್ತೆ ಅಗಲೀಕರಣ ಅನ್ನೋ ನೆಪದಲ್ಲಿ 100 ಮರಗಳನ್ನ ಮಾರಣವಾಗಿ ಹಸಿ ಮರಗಳನ್ನೇ ಜೆಸಿಬಿ ಇಟಾಚಿ ಬಳಸ್ಬಿಟ್ಟು ಅದನ್ನೆಲ್ಲ ಕೆಡವಿದ್ದಾರೆ. ಏನಕ್ಕೆ ಅಂತಾನೂ ಗೊತ್ತಾಗ್ತಿಲ್ಲ. ಇಲ್ಲೇನು ಯಾವುದೇ ಇಂಜಿನಿಯರ್ಗಳು ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ. ಕಾಂಟ್ರಾಕ್ಟರ್ ರೈಟರ್ ನಂಬರ್ಗಳು ಕೇಳಿದ್ರೆ ಅವರು ಕೊಡ್ತಾ ಇಲ್ಲ. ಕಾಂಟ್ರಾಕ್ಟರ್ ಯಾರು ಅಂತಾನೂ ಗೊತ್ತಿಲ್ಲ. ಡ್ರೈವರ್ನ ಕೇಳಿದ್ರೆ ಅವರು ಏನೋ ಹೇಳ್ತಾ ಇಲ್ಲ. ಇಲ್ಲಿ ಧಾರ್ಮಿಕ ಕ್ಷೇತ್ರ ಗೊರವನಹಳ್ಳಿ ಇರೋದ್ರಿಂದ ಇಲ್ಲಿ ಬರುವಂತ ಭಕ್ತಾದಿಗಳು 100 ಜನ ತಮ್ಮ ಊಟ ಮಾಡೋದಕ್ಕೆ ರಸ್ತೆ ಮಧ್ಯೆ ಇರ್ತಕ್ಕಂಥ ಮರಗಳನ್ನ ಆಶ್ರಯ ಪಡಿತಿದ್ರು. ಇಲ್ಲಿ ಇವಾಗ ಧಾರ್ಮಿಕ ಕ್ಷೇತ್ರಕ್ಕೆ ಬರುವಂತ 100 ಭಕ್ತಾದಿಗಳೇ ಹೇಳ್ತಾ ಇದ್ದಾರೆ, ಮರಗಳನ್ನ ತೆಗೆದಿರೋದು ಮುಂದೊಂದು ದಿನ ಎಲ್ಲೂ ನಿಲ್ಲೋದಕ್ಕೆ ಆಗೋದಿಲ್ಲ. ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ, ತುಂಬಾ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಅಂತಾನೆ ಹೇಳ್ತಾ ಇಲ್ಲ ಅವರು. ಯಾವ ಇಲಾಖೆ ಡ್ರೈವರ್ನ ಕೇಳಿದ್ರೆ ಅವರು, ರೈಟರ್ನ ಕೇಳಿದ್ರೆ ಅವರು ಜಿಲ್ಲಾ ಪಂಚಾಯತಿ ಅಂತ ಹೇಳ್ತಾರೆ. ನಾವು PWD ಕನ್ಸರ್ನ್ ಮಾಡಿದ್ವಿ, ನಾವು ಸಂಬಂಧಪಟ್ಟವ್ರಿಗೆಲ್ಲ ಇದನ್ನ ಮಾಡಿದೀವಿ. ನಮ್ಮ ಇಲಾಖೆಯವರು ಕೂಡ ಯಾರು ಇಲ್ಲಿಗೆ ಬಂದಿಲ್ಲ, ನೈಟ್ ಏನೋ ಬಂದಿದ್ದಾರೆ ಅಂತ ಹೇಳಿದ್ರು. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪೆಷಲ್ ಆಫೀಸರ್ ನಾಗಣ್ಣ ಅವರು ನನಗೆ ದೂರವಾಣಿ ಕರೆ ಮಾಡಿ ನನಗೆ ತಿಳಿಸಿರ್ತಾರೆ. ನಾನು RF ಅವ್ರಿಗೆ ಹೇಳಿದ್ದೀನಿ ಅಂತ. ನೈಟ್ ಏನೋ ಬಂದಿದ್ರು ಅಂತ ಮಾಹಿತಿ ಇದೆ. ಅವ್ರು ಸಂಬಂಧಪಟ್ಟವರು ಕಾಂಟ್ರಾಕ್ಟರ್ಗಳ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಫೋನ್ ಮಾಡಿದ್ರು ಕೂಡ ಅವರು ಯಾವುದೇ ರೀತಿ ಸ್ವೀಕರಿಸ್ತಾ ಇಲ್ಲ. ಮನೆಯ ಮುಂದೆ ಖಾಸಗಿ ಜಾಗದಲ್ಲಿರುವ ಮರವನ್ನು ಕಡಿಯಬೇಕಾದರೂ ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು. ಆದರೆ ಸಾರ್ವಜನಿಕ ರಸ್ತೆ ಇಕ್ಕೆಲಗಳಲ್ಲಿರುವ 100 ಮರಗಳನ್ನು ಕಡಿಯಬೇಕಾದರೆ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯ. ಅದರಲ್ಲೂ 2 ಅಡಿ ರಸ್ತೆ ಅಗಲೀಕರಣ ಮಾಡಲು 16 ಅಡಿ ದೂರದಲ್ಲಿರುವ ಮರಗಳನ್ನು ಕಡಿಯುತ್ತಿರುವುದಾದರೂ ಯಾಕೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. 100 ಮರಗಳನ್ನು ಅನುಮತಿ ಇಲ್ಲದೆ ಕಡಿದಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಅತ್ತ ತಿರುಗಿಯೂ ನೋಡಿಲ್ಲ. ಸಾರ್ವಜನಿಕರು ದೂರು ನೀಡಲು ಕರೆ ಮಾಡಿದರೆ ಸ್ವೀಕರಿಸಿಯೂ ಇಲ್ಲ. ಇದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು ಇರುವ ಬಗ್ಗೆಯೂ ಸಾರ್ವಜನಿಕರು ಶಂಕೆ ವ್ಯಕ್ತಪಡಿಸಿದ್ದಾರೆ.
ಪವಿತ್ರ ಪುಣ್ಯಕ್ಷೇತ್ರವಾದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸಂಪರ್ಕ ರಸ್ತೆಯಲ್ಲಿ ತೆರಳುವ ಭಕ್ತರಿಗೆ ನೆರಳು ನೀಡುತ್ತಿದ್ದ ಮರಗಿಡಗಳನ್ನು ನಾಶ ಮಾಡಿದ ಗುತ್ತಿಗೆದಾರನ ವಿರುದ್ಧ ಭಕ್ತರು ಹಿಡಿ ಶಾಪ ಹಾಕುತ್ತಿದ್ದು, ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧವೂ ಶಾಪ ಹಾಕುತ್ತಿದ್ದಾರೆ. ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ವಿಶೇಷ ಅಧಿಕಾರಿ ಹೆಸರು ಹೇಳಿಕೊಂಡು ಗುತ್ತಿಗೆದಾರ ಮರಗಳನ್ನು ಕಡಿದಿರುವ ಆರೋಪ ಕೇಳಿಬಂದಿದ್ದು, ಗೃಹ ಸಚಿವರ ಸೂಚನೆಯ ಮೇರೆಗೆ ಮರಗಳನ್ನು ಕಡಿಯಲಾಗಿದೆಯೇ ಎಂಬ ಅನುಮಾನವೂ ವ್ಯಕ್ತವಾಗುತ್ತಿದೆ. ಒಂದು ವೇಳೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರೇ ಮರಗಳನ್ನು ಕಡಿಯಲು ಅನುಮತಿ ನೀಡಿದ್ದಾರೆಯೇ ಎಂಬ ಸಂದೇಹವನ್ನು ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ತುಮಕೂರು.